ಸಂಘಟನೆಗೆ ಪೂರಕವಾಗಿ ನೀವು ಮೆಂಬರ್ಶಿಪ್ ಮಾಡಿಬಿಟ್ರೆ ನೀವು ಯಾರನ್ನೂ ಕೂಡ ಜಗ್ಸಕ್ಕಾಗಲ್ಲ. ಅವತ್ತು ಹೇಳಿದ್ರು, ಚಿನ್ಸ್ವಾಮಿ ಹೇಳ್ತಿದ್ರು, ನಾವು 80,000ಕ್ಕೂ ಹೆಚ್ಚು ಮತವನ್ನ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕುಮಾರಣ್ಣ ಅವರು, ನಿಖಿಲ್ ಅಣ್ಣ ಅವರು ಬಂದು, ದೇವೇಗೌಡರು ಬಂದು ಕೇಳಿದಕ್ಕೆ ಕೊಟ್ಟಿದ್ದೀವಿ, ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ. ಇವತ್ತು ಅಷ್ಟೇನೆ, ನೀವೇ ದೇವೇಗೌಡರು, ನೀವೇ ಕುಮಾರಸ್ವಾಮಿ ಅವರು, ನೀವೇ ನಿಖಿಲ್ ಕುಮಾರಸ್ವಾಮಿ ಅವರು ಆದ್ರೆ ಕನಕಪುರದ ಜನ ನೀವೇನ್ ಬೇಕಾದ್ರೂ ಮಾಡಿ ತೋರಿಸ್ತೀರಿ ಅನ್ನುವಂಥದ್ದು ಇತಿಹಾಸ ಪುಟದಲ್ಲಿ ಸೇರೋಗಿದೆ. ಇದನ್ನ ಮತ್ತೆ ಸೇರಿಸುವಂತ ಕೆಲಸ ನೀವು ಮಾಡಬೇಕು. ನೀವು ಮಾಡ್ತೀರಿ ಅನ್ನುವಂಥ ನಂಬಿಕೆನೂ ಕೂಡ ನಮಗಿದೆ. ದಯಮಾಡಿ ಇವತ್ತು ಎಷ್ಟೋ ತಾಲೂಕುಗಳಲ್ಲಿ ಶಾಸಕರಿದ್ರೂ ಕೂಡ ಒಂದು ಚೌಟ್ರಿಲಿ ಜನ ಸೇರಿಸೋದು ಕಷ್ಟ. ಇಲ್ಲಿ ಏನೂ ಇಲ್ದೇನೆ ನೀವುಗಳೇನೆ ಟೊಂಕ ಕಟ್ಟಿ ನಿಲ್ತೀರಿ ಅಂದ್ರೆ ನಿಮ್ಮ ಶಕ್ತಿನ ಯಾರೂ ಕೂಡ ತಪ್ಸಕ್ಕಾಗಲ್ಲ, ಕಡಿವಾಣ ಹಾಕಕ್ಕಾಗದೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ನಿಮ್ಮನ್ನ ಯಾವುದೇ ಸಂದರ್ಭಕ್ಕೂ ಕೈ ಬಿಡೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಮತ್ತೆ ಕುಮಾರಣ್ಣವರ ನಾಯಕತ್ವದಲ್ಲಿ 4ಕ್ಕೆ 4 ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೇವೆ. ಮತ್ತೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಬರೋದು ಈ ಸೂರ್ಯಚಂದ್ರರೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಈ ಜಿಲ್ಲೆಗೆ ಏನಾದ್ರೂ ಸೇವೆ ಮಾಡಿದ್ದಾರೆ, ಈ ಜಿಲ್ಲೆಗೆ ಏನಾದ್ರೂ ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ, ಈ ಜಿಲ್ಲಾ ಕೇಂದ್ರವನ್ನ ಮಾಡಿದ್ದಾರೆ, ಈ ಜಿಲ್ಲೆಗೆ ಅವತ್ತಿಗೆ ಅರ್ಕಾವತಿ ನದಿಗಳಿಗೆ, ಅವತ್ತಿಗೆ ಋಷಭಾವತಿ ನದಿಗೆ, ಅವತ್ತೇ ಸುವರ್ಣಮುಖಿ ನದಿಗೆ ಇವಕ್ಕೆಲ್ಲವನ್ನ ಬ್ರಿಡ್ಜನ್ನ ಕಟ್ಟಿಸಿದ್ದು 1994ರಲ್ಲಿ ಅಂತ ಯಾರೂ ಮರೆಯೋ ಆಗಿಲ್ಲ. ಇವತ್ತೆಲ್ಲ ಬದಲಾವಣೆ ಮಾಡಿದೀವಿ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ಬೋದು, ಆದ್ರೆ ಕಾಯಕಲ್ಪ ಕಟ್ಕೊಂಡದ್ದು ಅಂತವ್ರು ಪುಣ್ಯಾತ್ಮರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅನ್ನೋದನ್ನ ನೀವು ಯಾರು ಮರೆಯೋ ಆಗಿಲ್ಲ. ದಯಮಾಡಿ ನೀವು ಇವತ್ತು ನಿಖಿಲ್ ಅಣ್ಣವರು ಇಡೀ ರಾಜ್ಯಕ್ಕೆ ಪ್ರವಾಸ ಹೋಗ್ತಾವ್ರು. ಯಾರು ನಂಬಿ ಹೋಗ್ತಾ ಇದ್ದಾರೆ? ನನ್ನ ಕಾರ್ಯಕರ್ತರಿದ್ದಾರೆ, ನಮ್ಮ ತಾತನ್ಗೆ ಸಹಾಯ ಮಾಡಿದವರಿದ್ದಾರೆ, ನಮ್ಮ ತಂದೆಗೆ ಸಹಾಯ ಮಾಡಿದವರಿದ್ದಾರೆ, ನನಗೂ ಕೂಡ ಮಾಡ್ತಾರೆ. ಆ ಕಾರ್ಯಕರ್ತರ ಕೈ ಬಿಡಬಾರ್ದು ಅಂತೇಳಿ ಇವತ್ತು 60 ದಿವಸಗಳ ಕಾಲ ಸುಮಾರು 31 ಜಿಲ್ಲೆಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 4 ಗಂಟೆಗೆ ಇಲ್ಲಿಂದ ಸಿಂಧನೂರಿಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಹೇಳ್ತಾರೆ, ಅಯ್ಯೋ ಸೋತ್ಬಿಟ್ರು ಏನಪ್ಪ ಕತೆ ಅಂತ. ಅವರು ಕೆಲವಾರು ಭಾಷಣಗಳಲ್ಲಿ ಹೇಳ್ತಾರೆ, ನಾನು ಸೋತಿರ್ಬೋದು, ಸತ್ತಿಲ್ಲ. ಈ ರಾಜ್ಯದಲ್ಲಿ ಮತ್ತೆ ಜಾತ್ಯತೀತ ಜನತಾದಳವನ್ನ ಅಧಿಕಾರಕ್ಕೆ ತರಲಿಕ್ಕೆ ನನ್ನ ಶಕ್ತಿ ಮೀರಿ ನನ್ನ ನಾಯಕರಿಗೋಸ್ಕರ, ನನ್ನ ಕಾರ್ಯಕರ್ತರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ರಾತ್ರಿ ಹಗಲು ಇವತ್ತು ದುಡಿತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಅವ್ರಿಗೆ ಪುಷ್ಟಿಯನ್ನು ಕೊಡಬೇಕು. ಎಲ್ಲ ನನ್ನ ಯುವಕ ಸ್ನೇಹಿತರು ವೇದಿಕೆ ಸುತ್ತಾ ಇದ್ದೀರಿ, ನೀವೆಲ್ಲ ಒಂದು ಸವಾಲನ್ನ ಸ್ವೀಕಾರ ಮಾಡಿ. ಒಂದೊಂದು ದಿವಸ 25 ಜನ ಗುಂಪು ಮಾಡಿಕೊಂಡು ನಾವೆಲ್ಲ ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಿ ನಾವು ಮಾತಾಡ್ತೀವಿ. ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಿ ನಾವು ಮಿಸ್ಡ್ ಕಾಲ್ ಅಭಿಯಾನವನ್ನ ಮಾಡಿ ಹೈಯೆಸ್ಟ್ ಸಂಖ್ಯೆನಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ತೀವಿ ಅಂತೇಳಿ ನೀವು ಈ ಸವಾಲನ್ನ ಸ್ವೀಕಾರ ಮಾಡಿದ್ರೆ ಇದೇನು ದೊಡ್ಡ ವಿಚಾರ ಅಲ್ಲ. ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತೀನಿ, ಈ ಕೆಲಸ ಮಾಡಿ. ನಿಮ್ಮ ಗೌರವ ಹೆಚ್ಚೆಷ್ಟುಕೋತದೋ ನೋಡಿ. ಎಲ್ಲೋ ಒಂದ್ ಕಡೆ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಕೈ ಚೆಲ್ಬಿಟ್ಟಿದ್ದೋ, ಮತ್ತೆ ಎಲೆಕ್ಷನ್ ಬಂದಾಗ 80,000ಕ್ಕೂ ಹೆಚ್ಚು ಮತಗಳು ಇಲ್ಲಿ ಬಂದು ಅಂದ ತಕ್ಷಣ ನಮ್ಮ ವಿರೋಧಿಗಳು ನಮ್ಗೆ ಎಷ್ಟು ಗೌರವ ಕೊಡ್ತಾವ್ರೆ ಅಂತ ನಿಮ್ಗೆ ಗೊತ್ತಲ್ವಾ? ಗೊತ್ತಾ? ಹೌದು ಅಲ್ವಾ? ಅದಕ್ಕೇನೆ ಹೇಳೋದು, ನಮಗೆ ಅತಿ ಹೆಚ್ಚು ಗೌರವ ಸಿಗಬೇಕು, ನಮಗೆ ನಮ್ಮ ಕೆಲಸಗಳಾಗಬೇಕು. ನಾವೇನು ಹಿಂದೆ ಹೈಯೆಸ್ಟ್ ನೀವು ಲೀಡ್ ಕೊಡಿಸಿದ್ರಿ, ಅದೇ ರೀತಿ ಇವತ್ತು ಮೆಂಬರ್ಶಿಪ್ ಅನ್ನ ಮಾಡಿಸಿ
ತೋರಿಸ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ವಿಶೇಷವಾಗಿ ಮಹಿಳಾ ಮುಖಂಡರುಗಳೆಲ್ಲ ಇದ್ದೀರಿ, ನೀವು ಕೂಡ ಸವಾಲನ್ನ ತೆಗೆದುಕೊಳ್ಬೇಕು. ಹಿರಿಯ ಮುಖಂಡರುಗಳಿದ್ದಾರೆ, ಅವರು ಕೂಡ ಇದನ್ನ ಸ್ವೀಕಾರ ಮಾಡಬೇಕು. ಅಯ್ಯೋ ಯಾರೋ ಹುಡುಗರು ಮಾಡೋದಲ್ವಾ ಬಿಡಪ್ಪ ಅನ್ಬಾರ್ದು. ಇದೆಲ್ಲ ನೀವು ಮಾಡಿದ್ದೆ ಆದ್ರೆ ನಿಮಗೆ ಸನ್ಮಾನವನ್ನ ಮಾಡಿ ನಿಮಗೆ ಜವಾಬ್ದಾರಿಯನ್ನ ಕೊಡುವಂಥದ್ದು. ಈಗ ಚಿಕ್ಕಪ್ಪ ಒಬ್ಬರೇ ಅಧ್ಯಕ್ಷರು ಅಂತಿದ್ದಾರೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು. ನೀವೆಲ್ಲ ಮೆಂಬರ್ಶಿಪ್ ಮಾಡಿ, ಮೆಂಬರ್ಶಿಪ್ ಅಭಿಯಾನ ಆದಮೇಲೆ ಇಲ್ಲೇ ಬಂದು ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನ ಕೊಡಬೇಕು, ಮಹಿಳಾ ಮುಖಂಡರುಗಳಿಗೆ ಯಾರ್ಯಾರು ಜವಾಬ್ದಾರಿ ಕೊಡಬೇಕು, ಯುವಕರಲ್ಲಿ ಯಾರು ಕೊಡಬೇಕು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹೀಗೆ ಎಲ್ಲ ಹಿಂದುಳಿದ ವರ್ಗದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಕೊಡುವಂತ ಕೆಲಸ ನಾವು ನಮ್ಮ ಪಕ್ಷ ಮಾಡ್ತದೆ. ಯಾರು ತಮ್ಮ ಮನಸ್ಸಲ್ಲಿ ಏನೋ ಕೆಟ್ಟದನ್ನ ಇಟ್ಕೊಳ್ದೇನೆ ದಯಮಾಡಿ ಈ ಸಂಘಟನೆಗೆ ತಾವೆಲ್ಲ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಈ ಮಾತನ್ನ ಹೇಳಿ ನನ್ನನ್ನ ಕರೆಸಿ ಮತ್ತೊಮ್ಮೆ ಚಿಕ್ಕಪ್ಪ ಮತ್ತು ಎಲ್ಲ ತಂಡದವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.